ನಮಸ್ಕಾರ ಎಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ. ನಾನು ನಿಮ್ಮ ಸಾರಥಿ ಶಬರಿನಾಥ್. ಈ ವಿಡಿಯೋ ವಿಶೇಷವಾಗಿ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಗಳನ್ನು ಹೊಂದಿರತಕ್ಕಂತಹ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿ ಮಾಡಿಕೊಂಡು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇರತಕ್ಕಂತಹ ಮಾಲೀಕರುಗಳಿಗೆ ತಮಗೆಲ್ರಿಗೂ ಗೊತ್ತೇ, ಈಗಾಗಲೇ 2-3 ದಿನಗಳಿಂದ ವಾಟ್ಸಪ್ ಗ್ರೂಪ್ಗಳಲ್ಲಿ ತಮಗೆಲ್ರಿಗೂ ಪೋಸ್ಟರ್ ಮುಖಾಂತರ ತಿಳಿಸಿದ್ದೀವಿ. ಹಾಗೆ ಒಂದು ವಿಡಿಯೋದ ಮುಖಾಂತರ ಕೂಡ ತಿಳಿಸೋಣ ಅಂತೇಳಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ವಿಚಾರ ಇಷ್ಟೇ, ತಮಗೆಲ್ರಿಗೂ ಗೊತ್ತು, ರಾಜ್ಯ ಸರ್ಕಾರ ಹೊಸದಾಗಿ ಅಂದರೆ ಹಳೆಯ ಸರ್ಕಾರನೇ ಹೊಸ CM ಮತ್ತು ಹೊಸ ಸಾರಿಗೆ ಮಂತ್ರಿಗಳನ್ನು ನೇಮಕ ಮಾಡಿದೆ. ಅದೇ ರೀತಿ ಸಾರಿಗೆ ಇಲಾಖೆಗೆ ಹೊಸದಾಗಿ ಬಂದಿರತಕ್ಕಂತಹ ಕಾರ್ಯದರ್ಶಿಗಳಿರ್ಬೋದು, ಸಾರಿಗೆ ಆಯುಕ್ತರಿರ್ಬೋದು, ಅವ್ರಿಗೂ ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನು ಮುಟ್ಟಿಸೋ ನಿಟ್ಟಿನಲ್ಲಿ ಏನು CC ಪರ್ಮಿಟ್ ಅಥವಾ ಟೂರಿಸ್ಟ್ ವಾಹನಗಳನ್ನು ಹೊಂದ್ಕೊಂಡಿರೋ ಮಾಲೀಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೊಂದೇ. ತಮಗೆಲ್ರಿಗೂ ಗೊತ್ತಿದೆ, ಏನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ AITP ಅಂದರೆ ಆಲ್ ಇಂಡಿಯಾ ಟೂರಿಸ್ಟ್ ಪರ್ಮಿಟ್ ಅನ್ನೋ ಒಂದು ವಿಶೇಷ ಯೋಜನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಅದರ ದುರ್ಬಳಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇರತಕ್ಕಂತಹ ನಮ್ಮ CC ಬಸ್ ಮಾಲೀಕರಿರ್ಬೋದು ಅಥವಾ ಟೂರಿಸ್ಟ್ ವಾಹನಗಳನ್ನು ಹೊಂದಿರತಕ್ಕಂತಹ ಎಲ್ಲ ಮಾಲೀಕರಿಗೆ ಇದರಿಂದ ಬಹಳಷ್ಟು ಸಮಸ್ಯೆ ಆಗ್ತಿದೆ. ಹಾಗಾಗಿ ಸಾರಿಗೆ ಆಯುಕ್ತರ ಗಮನಕ್ಕೆ ತರಬೇಕು. ವರ್ಷಿಕವಾಗಿ ಸಾವಿರಾರು ಕೋಟಿ ತೆರಿಗೆಯನ್ನು ಕಟ್ತಾ ಇದ್ದೀವಿ, ಆದರೆ ಇಲ್ಲಿ ನಾವು ದುಡಿಮೆ ಮಾಡಲಿಕ್ಕೆ ಅಥವಾ ಬದುಕಲಿಕ್ಕೆ ಬಹಳ ಸಮಸ್ಯೆ ಆಗ್ತಿದೆ ಅಂತೇಳಿ, ಅದೇ ರೀತಿ ಇನ್ನಷ್ಟು ಕೆಲವೊಂದು ವಿಚಾರಗಳನ್ನು ಇಟ್ಕೊಂಡು ಸಾರಿಗೆ ಆಯುಕ್ತರ ಗಮನಕ್ಕೆ ತರಲಿಕ್ಕೆ ನಾನು ಹೊರಟಿದ್ದೀನಿ. ಈಗಾಗಲೇ ಜಿಲ್ಲಾವಾರು ಎಲ್ಲ ಕೆಲವೊಂದು ಬಸ್ ಮಾಲೀಕರುಗಳಿಗೆ ಅಥವಾ ಟೂರಿಸ್ಟ್ ವಾಹನಗಳ ಮಾಲೀಕರುಗಳಿಗೆ ತಲುಪಿಸಿದ್ದೀನಿ. ಜಿಲ್ಲೆಯಿಂದ 1-2, 3, 5 ಜನ ಬರುವಂಥ ಕೆಲಸ ನಾಳೆ ಮಾಡಬೇಕಾಗ್ತದೆ. ಅಂದರೆ ಗುರುವಾರ ನಾಳೆ 9/7/2026 ಶಾಂತಿನಗರದಲ್ಲಿರುವ STA ಕಚೇರಿ, ಟ್ರಾನ್ಸ್ಪೋರ್ಟ್ ಕಮಿಷನರ್ ಕಚೇರಿಗೆ ತಾವೆಲ್ಲರೂ ಬರಬೇಕು. ಅದೇ ರೀತಿ ನಾವು ಏನು ನಮಗೆ ಈ ಅನಾನುಕೂಲಗಳಾಗ್ತಿದೆ ಅವೆಲ್ಲವನ್ನು ಒಂದು ಪಟ್ಟಿ ಮಾಡ್ಕೊಂಡಿದ್ದೀನಿ. ಒಂದು ಮೆಮೊರಾಂಡಮ್ ಮುಖಾಂತರ ಒಂದು ಮನವಿಯನ್ನು ಸಾರಿಗೆ ಆಯುಕ್ತರಿಗೆ ನೀಡಿ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿ, ಮುಂದಿನ ದಿನಗಳಲ್ಲಿ ನಮಗೆ ನಮ್ಮ ರಾಜ್ಯದಲ್ಲಿ ಕಟ್ಟುವಂಥ ತೆರಿಗೆಗೆ ನಮಗೆ ದುಡಿಮೆಯ ಸವಲತ್ತು ಇರ್ಬೋದು ಅಥವಾ ಸರ್ಕಾರದಿಂದ ಬರಬೇಕಾದಂಥ ಎಲ್ಲ ರೀತಿಯ ಅನುಕೂಲಗಳು ಆಗದೆ ಹೋದರಲ್ಲಿ ಪಕ್ಷದಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟ ಅಥವಾ ಕಾನೂನು ಹೋರಾಟಕ್ಕೆ ನಾವು ತಯಾರಿ ನಡೆಸ್ತೀವಿ ಅಂತೇಳಿ ಒಂದು ಎಚ್ಚರಿಕೆ ಮತ್ತು ಮನವಿಯನ್ನು ನೀಡಲಿಕ್ಕೆ ನಾನು ತಯಾರಿ ನಡೆಸ್ಕೊಂಡಿದ್ದೀನಿ. ಹಾಗಾಗಿ ತಾವೆಲ್ಲರೂ ಬರುವಂಥರಾಗಬೇಕು. ಬಂದಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಇವತ್ತು ಏನು ಅನ್ಯ ರಾಜ್ಯದಲ್ಲಿ ನೋಂದಣಿ ಮಾಡಿಕೊಂಡು ಅಲ್ಲಿ ಕಡಿಮೆ ಟ್ಯಾಕ್ಸ್ ಕಟ್ಕೊಂಡು ಇಲ್ಲಿ ಅನಧಿಕೃತವಾಗಿ ಚಾಲನೆ ಮಾಡ್ತಿದ್ದಾರೆ, ಅವರುಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ. ನೀವು ಕರ್ನಾಟಕದಲ್ಲಿ ನೋಂದಣಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಬಸ್ಗಳಿಗೆ ಟ್ಯಾಕ್ಸ್ ಕಟ್ಟೋದಿರ್ಬೋದು, ಲೋನ್ ಕಟ್ಟೋದಿರ್ಬೋದು, ಅಥವಾ ಕೊನೆಯದಾಗಿ ನಿಮ್ಮ ಕುಟುಂಬ ನಿರ್ವಹಣೆ ಕೂಡ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ನೀವು ಬಸ್ ಮಾಲೀಕರಾಗಿ ಉಳಿಯೋದಿಲ್ಲ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಅದಾಗಬಾರ್ದು ಅಂತ ಹೇಳಿದ್ರೆ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ಖಂಡಿತವಾಗಲೂ ನಮಗೆ ಹೋರಾಟದಲ್ಲಿ ಗೆದ್ದೇ ಗೆಲ್ತೀವಿ. ಕಾನೂನಾತ್ಮಕವಾಗಿ ಸರಿ ಅಥವಾ ಹೋರಾಟ ಮಾಡೋ ಮುಖಾಂತರ ಸರಿ, ಎರಡರಲ್ಲೂ ನಾವು ಗೆದ್ದೇ ಗೆಲ್ತೀವಿ. ಆದರೆ ನೀವೆಲ್ಲರೂ ಒಗ್ಗಟ್ಟಾಗಿ ಬರೋದನ್ನ ನಾನು ಕಾಯ್ತಿರ್ತೀನಿ. ದಯಮಾಡಿ ಬನ್ನಿ, ಸಹಕರಿಸಿ. ನಿಮ್ಮ ಬೆನ್ನೆಲುಬಿಗೆ ನಾನು ನಿಲ್ತೀನಿ, ನನ್ನ ಬೆನ್ನೆಲುಬಿಗೆ ನೀವು ನಿಲ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದ ತಮ್ಮೆಲ್ಲರಿಗೂ.